ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಎಲ್ಲರೂ ಹೆಂಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೇನಂದ್ರೆ ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಒಂದೇ ಭಾರತ ಟ್ರೈನಲ್ಲಿ ಹೋಗ್ತಾ ಇದ್ದೇನೆ. ನಾನು ಫಸ್ಟ್ ಟೈಮ್ ಒಂದೇ ಭಾರತ ಟ್ರೈನಲ್ಲಿ ಹೋಗ್ತಾ ಇರೋದು. ಅದಕ್ಕಾಗಿ ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತೇಳಿ ಮಾಡಿದ್ದು ನಾನು. ಬರ್ರಿ ಹೋಗೋಣ, ಹೋಗ್ಬಿಟ್ಟು ನೋಡೋಣ ಟ್ರೈನೆಲ್ಲ ಹೆಂಗೈತೆ ಅಂಥೇಳಿ. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ, ನಾನು ಟಿಕೆಟ್ ಬೆಂಗಳೂರಿಂದ ಬುಕ್ ಆಗಿತ್ತಲ್ಲ, ನಾನು ಕಡೆಗೆ ಏನು ಮಾಡಿದೆ ಅಂದರೆ ಯಶವಂತಪುರ ಮತ್ತು ಮೆಜೆಸ್ಟಿಕ್ ಹತ್ರ ಬರಲ್ಲ ಅದು ಟ್ರೈನ್. ಅದು SMVT ಅಂತೇಳಿ ರೈಲ್ವೆ ಸ್ಟೇಷನ್ ಹೊಸದು ಮಾಡ್ಯಾರ, ಅಲ್ಲಿ ಬರ್ತೈತಿ ನೋಡಿರಿ. ಈಗ ರೈಲ್ವೆ ಸ್ಟೇಷನ್ ಬಂತು. ನಾನು ಅದು SMVT ಅರ್ಥ ಏನಂತ ಹೇಳಿ ನಿಮ್ಗೆ ಈಗ ಹೇಳ್ತಾನೆ ನೋಡಿರಿ. ಶ್ರೀ ಮೋಕ್ಷ ಗುಂಡಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂಥೇಳಿ ರೈಲ್ವೆ ಸ್ಟೇಷನ್ ಹೆಸರು ಅದು ಒಬ್ಬರದೆ. ಆಮೇಲೆ ಅಲ್ಲಿಗೆ ಹೋದ ಕೂಡ ನೋಡಿರಿ, ನಮ್ದು ಏನೋ ಟ್ರೈನ್ ಬರೋದು ಲೇಟ್ ಇತ್ತು, 1:40 ಅಲ್ಲಿ ಮಟ್ಟ ಅಂದ್ರೆ ಒಂದು ಮುಂಬೈ ಹೋಗೋ ಟ್ರೈನ್ ಬಂದಿತ್ತು. ಎಲ್ಲ ಫುಲ್ ಬೆಂಗಳೂರು ತುಂಬ ಬಿಹಾರದಾರ ಅದರ ಎಲ್ಲ ಅವರ ಇದ್ರೆ ಕಡೆಗೆ ಟ್ರೈನ್ ಹೋಯ್ತದೆ. ಟ್ರೈನ್ ಹೋದ ಕೂಡಲೇ ನಾವು ಕಾಯ್ತಾ ನಿಂತ್ಕೊಂಡ್ವಿ. ಬಟ್ ರೈಲ್ವೆ ಸ್ಟೇಷನ್ ಎಲ್ಲ ಚೆನ್ನಾಗೈತಿ, ಮಸ್ತ್ ಐತಿ ನೋಡೋಕೆ. ನಾರ್ಮಲ್ ಟ್ರೈನ್ ಥರ ಅಲ್ಲ ಇದು, ಒಂದೇ ಭಾರತ ಟ್ರೈನು ಸ್ವಲ್ಪ ಡಿಫ್ರೆಂಟಾಗಿ ಫ್ಲೈಟಲ್ಲಿ ಹೋಗೋ ಥರ ನಿಮ್ಗೆ ಫೀಲ್ ಆಕೈತದೆ. ನೀವು ಅನ್ಬೋದು ಏನು ಆ ಟ್ರೈನು ಒಂದು ಈ ಟ್ರೈನು ಒಂದು ಅನ್ಬೋದು. ಬಟ್ ಇವಾಗ ಕಾರ್ ಒಳಗೆ ನೋಡ್ರಿ, ಇವಾಗ ನಾವು 800 ಹೊಡೆದು ಬೇರೆ ಆಕೈತಿ, ಮಹೀಂದ್ರ ತಾರ್ ಹೊಡೆದು ಬೇರೆ ಆಕೈತಿ. ಆ ಥರ ಸ್ವಲ್ಪ ಇದು ಒಂಥರ ಏನು ನಿಮ್ಗೆ ಒಳಗಡೆ ಟ್ರೈನಲ್ಲಿ ಹೊಂಟೇನೆ ಅನ್ಸಂಗಿಲ್ಲ. ಅಷ್ಟೊಂದು ಚೆನ್ನಾಗಿರ್ತೈತಿ, ಮಸ್ತ್ ಸ್ಮೂತಾಗಿ ಹೋಗ್ತೈತಿ ಟ್ರೈನ್. 120-130 ಸ್ಪೀಡ್ ಒಳಗೆ ಹೋಗ್ತೈತಿ ಈ ಟ್ರೈನ್. ಭಾಳ ಸ್ಟಾಪ್ ಇರಲ್ಲ, ಬೇಗ ನಿಮ್ಮನ್ನು ಕರ್ಕೊಂಡು ಹೋಗ್ತೈತಿ. ನಾವು 1-2 ಗಂಟೆ ಸುಮಾರು ಬಿಟ್ಟಿತ್ತದ ಟ್ರೈನ್ ನಮ್ಗೆ. ಸ್ಟೇಷನ್ 2 ಗಂಟೆಗೆ ಬಿಟ್ಟು ಕೂಡಲೇ ನಾವು ಅಲ್ಲಿ ಹೋಗಿ ಸುಮಾರು ಒಂದು 7:30 ಹಿಂಗೆ ಹೋಗಿ 8:30 ರೀಚ್ ಆಗಿದ್ವಿ ನಾವು ಮಂತ್ರಾಲಯ. ನೋಡಿರಿ ಬಂದೇ ಬಿಡ್ತಾ ಒಂದೇ ಭಾರತ ಟ್ರೈನ್. ಹೊರಗಡೆಯಿಂದ ಎಷ್ಟು ಚೆನ್ನಾಗೈತಿಲ್ಲ, ಒಳಗಡೆನೂ ಅಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಯಾರ. ಕ್ಲೀನ್ ಭಾಳ ಐತಿ. ಮತ್ತು ನಾವು ಅಷ್ಟು ಕ್ಲೀನಾಗಿ ನಮ್ಗೇನೋ ತಿಂದರೂ ಅಲ್ಲೇ ಟೇಬಲ್ ಮೇಲೆ ಇಡ್ಬೇಕು, ಅವರ ಬಂದು ತೊಗೊಂಡು ಹೋಗ್ಬಿಡ್ತಾರೆ ಕ್ಲೀನ್ ಮಾಡ್ಕೊಂಡು. ಮತ್ತೇನೋ ಒಂದು 2-3 ಸರಿ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅವ್ರು ಒಳಗಡೆ ಎಲ್ಲ. ಭಾಳ ಕ್ಲೀನಾಗಿ ನಾವು ಇಟ್ಕೋಬೇಕು. ಬಟ್ ಸೂಪರಾಗೈತಿ, ಕುತ್ಕೊಳಕ್ಕೆಲ್ಲ ಸಖತ್ತಾಗೈತಿ. ಭಾಳ AC ಫುಲ್ ಚೆನ್ನಾಗಿರ್ತೈತಿ, ಎಲ್ಲ ಆಟೋಮೆಟಿಕ್. ತೋರಿಸ್ತೇನೆ ನಿಮ್ಗೆ ಒಳಗಡೆ ಹೋದ್ಮೇಲೆ ಹೆಂಗೈತೆ ಅಂಥೇಳಿ. ನೋಡಿರಿ ಬಂದು ಕೂಡಲೇ ಅಲ್ಲಿ ಏನಿಲ್ಲ, ನಮ್ಮ ಟಿಕೆಟ್ ನೋಡ್ಕೋಬೇಕು. ಅಲ್ಲಿ ABC ಅಂತ ಇರ್ತೈತಿ, ಅದ್ರೊಳಗೆ ನಮ್ಮದು C ಇತ್ತು, 26, 27, 28 ಹಿಂಗಿತ್ತು ನಮ್ಮ ಸೀಟ್ ನಂಬರ್. ಕಡೆಗೆ ಅಲ್ಲಿ ಹೋಗಿ ಕುತ್ಕೊಂಡ್ವಿ ನಮ್ಮ ಸೀಟ್ ಮೇಲೆ ನಾವು. ಆಮೇಲೆ ಚೆಕ್ಕಿಂಗರ್ ಬರ್ತಾರೆ, ಬಂದೆಲ್ಲ ಚೆಕ್ಕಿಂಗ್ ಮಾಡ್ತಾರೋ ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ ಭಾಳ ಚೆನ್ನಾಗೈತಿ. ಒಂದು ಸರಿ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲರೂ ಅಕಸ್ಮಾತ್ ಹೋಗೋದಿದ್ರೆ ಒಂದು 1200-1300 ರೂಪಾಯಿ ಖರ್ಚು. ನಮ್ದು 1400 ರೂಪಾಯಿ ಬಿದ್ದಿತ್ತು ಒಬ್ಬರಿಗೆ ಟಿಕೆಟ್. ಬಟ್ ಸಾಕಾಗಿತ್ತು ಬಿಡ್ರಿ, ಏನೋ ಒಂಥರ ಫ್ಲೈಟಲ್ಲಿ ಹೋಗೋದು ಥರ ಫೀಲ್ ಆಯ್ತು ನನಗೆ. ಮತ್ತು ದೊಡ್ಡ ಗ್ಲಾಸ್ ಎಲ್ಲ ನೋಡಿರಿ, ಇದೆ ಟೇಬಲ್ಲೇ, ಸಣ್ಣ ಟೇಬಲ್ಲೇ, ಅದ್ರ ಮೇಲೆ ಇಟ್ಕೊಳಕ್ಕೆ ಕೊಡ್ತಾರೆ. ಬಟ್ ನಾವು ಊಟ ಆರ್ಡ್ರ್ ಮಾಡಿದ್ದಿಲ್ಲ, ಯಾಕಂದ್ರೆ ನಾವು ಊಟ ಮಾಡ್ಕೊಂಡು ಹೋಗಿದ್ವಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಟಿಕೆಟ್ ಅಷ್ಟೇ ಬುಕ್ ಮಾಡಿದಾಗ ಒಂದು 1/2 ಲೀಟ್ರ್ ವಾಟರ್ ಬಾಟ್ಲ್, ಆಮೇಲೆ ನ್ಯೂಸ್ ಪೇಪರ್ ಕೊಡ್ತಾರೆ ಅವರು, ಇನ್ನೇನು ಕೊಡೋಲ್ಲ. ಮತ್ತು ಟೀ ಅದು ತೊಗೋಬೋದು ನಾವು. ಟೀ ಅದು ತೊಗೊಂಡ್ರೆ ಎಕ್ಸ್ಟ್ರಾ ಚಾರ್ಜ್ ನಾವು ಪೇ ಮಾಡ್ಬೇಕಾಗೈತಿ. ನೋಡಿರಿ ಇವಾಗ ನಂಗೆ ನ್ಯೂಸ್ ಪೇಪರ್ ಅದು ಕೊಟ್ಟಿದ್ರೆ. ಮತ್ತು ದೊಡ್ಡ ಗ್ಲಾಸ್ ಇರೋದ್ರಿಂದ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಹೊರಗಡೆಯಿಂದ ಫುಲ್ ಎಲ್ಲ ನಾವು ವ್ಯೂಸ್ ಸೂಪರಾಗಿ ಕಾಣ್ತೈತಿ, ನೋಡ್ಕೊಂತ ಆರಾಮಾಗಿ ಹೋಗ್ಬೋದು ನೋಡಿರಿ. ಮತ್ತು ಭಾಳ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಫ್ಲೈಟ್ ಒಳಗೆ ಹೆಂಗೆ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ, ಇವರು ಅಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ನೋಡಿರಿ ನಾವು ಮನೆಯಿಂದ ತೊಗೊಂಬಂದಿದ್ದು ಇಡ್ಲಿನ ಚಟ್ನಿನ ತಿಂದ್ವಿ, ಸ್ವಲ್ಪ ತೊಗೊಂಬಂದಿದ್ವಿ. ಊಟ ಮಾಡಿದ್ವಲ್ಲ, ಸ್ವಲ್ಪ ಟೈಮ್ ಆದಮೇಲೆ 1-2 ಇಡ್ಲಿ ಅಂತ ತಿನ್ಕೊಂಡ್ವಿ. ನೋಡಿರಿ ಚೆಕ್ಕಿಂಗ್ದಾರ್ ಬಂದ್ರಿ. ಈಗ ನಮ್ಮ ಹೆಸರು ಕೇಳ್ತಾರೆ ಅವ್ರು. ನಮ್ಮ ಹತ್ರ ಟಿಕೆಟ್ ಕೇಳಲ್ಲ ಅವರು, ಬಟ್ ನಮ್ಮ ಹೆಸರು ಕೇಳ್ತಾರೆ. ಯಾಕಂದ್ರೆ ಆ ಸೀಟ್ ಮೇಲೆ ಬುಕ್ಕಿಂಗ್ ಆದಾಗ ಯಾರು ಹೆಸರ್ತೈತಲ್ಲ ಅದೇ ಹೆಸರೇ ಹೇಳ್ಬೇಕು. ಅವಾಗ ಅವರು ಚೆಕ್ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ ನೋಡಿರಿ. ಆಮೇಲೆ ಬಾಜು ಒಬ್ಬ ಫುಲ್ ಸ್ನ್ಯಾಕ್ಸ್ ಬಂದಿತ್ತು ಅವಂಗೆ. ಸ್ನ್ಯಾಕ್ಸ್ ಎಲ್ಲ ನೋಡಿ, ಸ್ನ್ಯಾಕ್ಸ್ ಕೊಡ್ತಾಯಿದ್ರೆ ಎಲ್ಲರಿಗೆ. ಸ್ನ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಊಟ. ಅಂದ್ರೆ ಅದು ಪ್ಯಾಕೇಜ್ ಒಳಗೆ ಬರ್ತೈತಿ ನಿಮಗೆ. ಸ್ನ್ಯಾಕ್ಸು, ಊಟ, ಟೀ ಏನು ಬೇಕಂದ್ರೂ ಅದ್ರೊಳಗೆ ಬರ್ತೈತಿ. ನೋಡಿರಿ ನಾನೇ ಎಕ್ಸ್ಟ್ರಾ ಇಲ್ಲೇ ನಾವು ಟೀ ತೊಗೊಂಡಿದ್ವಿ, ಬಟ್ ಅಲ್ಲೇ ಪೇ ಮಾಡಿದ್ವಿ. ದುಡ್ಡು ನಾವು ಪೇ ಮಾಡಿ ತೊಗೋಬೇಕು, ಯಾಕಂದ್ರೆ ನಮ್ಮ ಟಿಕೆಟ್ನೇ ಇದ್ದಿದ್ದಿಲ್ಲ. ನೋಡಿ ಒಂದೇ ಭಾರತ ಎಕ್ಸ್ಪ್ರೆಸ್ ಇದೆ, ಈ ಥರ ಕೊಡ್ತಾರವ್ರು ಟೀ ಕೊಟ್ಟು ಬಿಲ್ಲೆ. ಆಮೇಲೆ ಫೋನ್ಪೇ ಮಾಡೋದು ನಾವು ಇಷ್ಟೇ. ಚಹಾ ಮಾತ್ರ ಓಕೆ ಅಡ್ಡಿದಿಲ್ಲ, ಪರವಾಗಿದ್ದಿಲ್ಲ. ಅಂದ್ರೆ ಲೋಕಲ್ ಟ್ರೈನ್ ಥರ ಚಹಾ ಅಲ್ಲ, ಒಂದು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗೈತೆ ನೋಡಿರಿ. ಎಲ್ಲ ಅಲ್ಲಿ ಇಟ್ಬಿಟ್ರೆ ತೊಗೊಂಡು ಹೋದ. ಈಗ ಕಂಪ್ಲೀಟಾಗಿ ತೊಗೊಂಡೋಗಿ ಅವರೆಲ್ಲ ಕ್ಲೀನಾಗಿ ಅವರ ಡಸ್ಟ್ಬಿನ್ ಹಾಕ್ಕೊಂತಾರೆ. ಅಲ್ಲೇ ಹೋಗಿ ಅಂಥ ಅವಶ್ಯಕತೆ ಏನೂ ಇರೋಂಗಿಲ್ಲ ನೋಡಿರಿ. ಅವ್ರದ್ದೆಲ್ಲ ಕಿಚನ್ ಅದೇ. ಮತ್ತು ಇನ್ನೊಂದೇನಂದ್ರೆ ಎಲ್ಲ ಆಟೋಮೆಟಿಕ್. ನೋಡಿರಿ ಡೋರಿಗೆ ನಾ ಕೈ ಮಾಡ್ತೀನಿ, ಈಗ ಕೈ ಮಾಡಿದ ಕೂಡಲೇ ಓಪನ್ ಆಕೈತದ. ನೀವು ಎಂಡ್ ತನಕನೂ ಹೋಗಿ ಬರ್ಬೋದು, ಈ ಥರ ನಡ್ಕೊಂಡು ಹೋಗಿ ನೋಡ್ಕೊಂಬರ್ಬೋದು ನೋಡಿರಿ. ಎಲ್ಲರೂ ಸ್ನ್ಯಾಕ್ಸ್ ಟೈಮ್ ಆಗೈತೆ, ಎಲ್ಲರೂ ಸ್ನ್ಯಾಕ್ಸ್ ತಿಂತಾಯಿದ್ರೆ. ಸ್ನ್ಯಾಕ್ಸ್ ಆದಮೇಲೆ ಅವರಿಗೆ ಆಮೇಲೆ 7:30 ಊಟ ಕೊಡ್ತಾರೆ. 7:30 ಊಟ ಕೊಟ್ಟರೆ ಅವರಿಗೆ ದೂರ ಹೋಗಿರ್ತಾರಲ್ಲ ಅವರಿಗೆಲ್ಲ ನೋಡಿರಿ ಸಖತ್ತಾಗೈತಿ. ನೀವು ಡೈವರ್ ಮೇನ್ಗಡೆ ಡೈವರ್ ಇರ್ತಾನೆ ನೋಡಿ, ಅಲ್ಲಿ ತನಕನೂ ನೀವು ಹೋಗ್ಬರ್ಬೋದು ನಡ್ಕೊತ. ಆರಾಮಾಗಿ ಹೋಗಿ ನೋಡ್ಕೊಂಡು ಸುತ್ತಾಡ್ಕೊಂಬರ್ಬೋದು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು.
ಸೂಪರಾಗಿ ಭಾಳ ಚೆನ್ನಾಗೈತಿ ನೋಡಿರಿ. ಎಲ್ಲ ಕಂಪಲ್ಸರಿ ಆಟೋಮೆಟಿಕ್. ಮತ್ತು ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೊಂಟೈತಿ, ನೆಕ್ಸ್ಟ್ ಯಾವ ಸ್ಟೇಷನ್ ಬರ್ತೈತಿ ಎಲ್ಲ ಅಲ್ಲೇ ನೋಡಿರಿ ಸ್ಕ್ರೀನ್ ಒಳಗೆ ತೋರಿಸ್ತಾ ಇರ್ತೈತಿ. ಲೈಟ್ ನೋಡಿರಿ ಇಲ್ಲ, ಕೈ ಮಾಡಿದ ಕೂಡಲೇ ಬರೀ ಟಚ್ ಮಾಡಿದ್ರೆ ಸಾಕು ಆನು ಆಫ್ ಆಗ್ತೈತೆ. ಭಾಳ ಚೆನ್ನಾಗಿತ್ತು ಫ್ರೆಂಡ್. ಒಂದು ಸರಿ ಮಿಸ್ ಮಾಡಿದೆ ಈ ಟ್ರೈನ್ ಒಳಗಡೆ ಹೋಗ್ರಿ, ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ನಮ್ಮದು ದೇಶ ಟ್ರೈನ್ ಅಲ್ಲ, ನಾವು ಎಂಜಾಯ್ ಮಾಡ್ಬೇಕು. ನೋಡಿರಿ ಇದೊಂದು ಸ್ವಲ್ಪ ಹೈಫೈ, ಸ್ವಲ್ಪ ಸೀಟ್ ಸ್ವಲ್ಪ ಹೈಫೈ ಅನ್ನಿಸ್ತು ನನಗಿದೆ. ಬಟ್ ರೇಟ್ ಇದ್ರದ್ದು ಗೊತ್ತಿಲ್ಲ. ಫುಲ್ ಒಂದು ಬೋಗಿ ಒಳಗನೆ ಹಿಂಗೆ ಸುಮಾರು ಒಂದೇ ಭಾರತ ಟ್ರೈನ್ ಒಳಗೆ ಒಂದು 5-6 ಬೋಗಿ ಅಷ್ಟೇ ಇರ್ತಾವೆ, ಜಾಸ್ತಿನೇ ಇರೋಲ್ಲ. ನೋಡಿರಿ ಈಗ ಸ್ಕ್ರೀನ್ ಮೇಲೆ ಇಲ್ಲೇ ಮೆನ್ಷನ್ ಮಾಡ್ತಾರೆ, ನಿಮ್ಗೆ ತೋರಿಸ್ತೀನಿ ಅದನ್ನು. ನಾನು ಫುಲ್ ಎಂಜಾಯ್ ಮಾಡ್ತಾಯಿದ್ದೆ, ಸುತ್ತಾಡ್ತಾನೆ ಇದ್ದೆ ನಾನು. ಯಾಕಂದ್ರೆ ಬೋರ್ ಆಗಲ್ಲ, ಅಷ್ಟೊಂದು ಮಜಾ ಬರ್ತೈತೆ ಅದ್ರೊಳಗಡೆ ನೋಡಿರಿ. ಮತ್ತು ಇಲ್ಲಿ ನಾವು ಲೋಕಲ್ ಟ್ರೈನೆಲ್ಲ ಹತ್ತಾಗ ಏನಾಕೈತೆ ಹೇಳ್ರಿ, ಅಲ್ಲೇ ಭಾಳ ಜನ ಕಾಟ ಕೊಡ್ರೆ ಭಾಳ ಮಂದಿ ಇಲ್ಲಿ ಭಿಕ್ಷಾ ಬೇಡ್ರ ಆಯ್ತು ಅವರು ಇವ್ರು ಅಂಥೇಳಿ ಭಾಳ ತೊಂದರೆ ಇರ್ತೈತಿ. ಇಲ್ಲಿ ಹಂಗಲ್ಲ, ಅವ್ರ ಸೀಟ್ ಒಳಗೆ ಅವ್ರು ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಯಾರೂ ನಿಮಗೇನೋ ಡಿಸ್ಟರ್ಬ್ ಮಾಡಲ್ಲ. ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ನೋಡಿರಿ ನಿಮ್ಗೆ. ಇವಾಗ ಇದು ಸ್ಪೀಡ್, ಆಮೇಲೆ ಎಲ್ಲ ಇದ್ರೊಳಗೆ ಡೀಟೇಲ್ ಕೊಡ್ತಾರೆ. ಸಹಾಯವಾಣಿ ಎಲ್ಲ ಐತೆ, ಚೆನ್ನಾಗೈತಿ. ನನಗನ್ಕೆ ಭಾಳ ಖುಷಿ ಆಯ್ತು. ಮಂತ್ರಾಲಯ ಹೆಂಗೆ ಬಂತು ಅಂತೇಳಿ ಗೊತ್ತಾಗಿಲ್ಲ. ನೋಡಿರಿ ಈಗ ಎಲ್ಲ ಬರೀ ಜಸ್ಟ್ ಓಪನ್ ಆಗಿಲ್ಲ ಅಂದ್ರೆ ಕೈ ತೋರಿಸ್ಬಿಟ್ರೆ ಸಾಕು, ಡೋರ್ ಗೀರ್ ಎಲ್ಲ ಓಪನ್ ಆಗೈತೆ. ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದೆ ನಾಕೆ. ಖುಷಿ ಆಯ್ತು. ನೆಕ್ಸ್ಟ್ ಇನ್ನೊಂದು ಸರಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ, ಒಂದೇ ಭಾರತ ಟ್ರೈನಲ್ಲಿ. ಅಂದರೆ ಹುಬ್ಳಿಯಿಂದ ಬೆಂಗಳೂರು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ನೋಡೋಣ ಸದ್ಯದ್ರಾಗ C4 C2 ಹಿಂಗೆಲ್ಲ ಬೋಗಿ ನಂಬರ್ ಅವು. ಅಲ್ಲಿ ಹೋಗಿ ನಮ್ಮ ಸೀಟ್ ನೋಡ್ಕೊಂಡು ಕುತ್ಕೊಂಬಿಡೋದೆ. ಮೇಲ್ಗಡೆ ಇಡಕ್ಕೆ ನೋಡಿರಿ, ದೊಡ್ಡ ಲಗೇಜ್ ಎಲ್ಲ ಇಡಕ್ಕೆ ಪ್ಲೇಸ್ ಎಲ್ಲ ಚೆನ್ನಾಗೈತಿ, ಇಟ್ಕೋಬೋದು. ನೋಡಿರಿ ಎಲ್ಲ ಇವತ್ತಿಂದ ಜರ್ನಿ ಟ್ರೈನ್ದ ಒಂದು ವಿಡಿಯೋ ಮಾಡಾಕೀನಿ. ಎಲ್ಲರಿಗೆ ಹೆಂಗೆ ಅನ್ನಿಸ್ತು ನೋಡಿರಿ. ಲೈಕ್ ಕಮೆಂಟ್ಸ್ ಎಲ್ಲ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನು ಹೇಳ್ರಿ. ಯಾರ್ಯಾರೆಲ್ಲ ಹೋಗಿರಿ ಕಮೆಂಟ್ ಮಾಡಿ ಹೇಳ್ರಿ. ಯಾರು ಹೋಗಿಲ್ಲ ಅವರು ಕಮೆಂಟ್ ಮಾಡಿರಿ. ಹೋಗ್ರಿ, ಚೆನ್ನಾಗೈತಿ, ಸೂಪರಾಗಿ ಮಜಾ ಬರ್ತೈತೆ. ಒಂದೇ ಭಾರತ ಟ್ರೈನಲ್ಲಿ ಹೋಗೋ ಮಜಾನ ಬೇರೆ. ನನಗಿನಕಿ ಭಾಳ ಇಷ್ಟ ಆಯ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಓಕೆ ಫ್ರೆಂಡ್ಸ್, ಅದೇ ಥರ ಬಾತ್ರೂಮ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡ್ಯಾರ. ಬಾತ್ರೂಮ್ ನಾನು ನಿಮ್ಗೆ ತೋರಿಸಿಲ್ಲ, ಬಟ್ ಬಾತ್ರೂಮ್ನು ಸಖತ್ತಾಗಿ ಮೇಂಟೈನ್ ಮಾಡ್ಯಾರ, ಭಾಳ ಚೆನ್ನಾಗೈತೆ, ಏನು ಗಲೀಜಿರಂಗಿಲ್ಲ. ಮತ್ತು ಅಲ್ಲಿ ಟಿಶ್ಯೂ ಪೇಪರಿಂದ ಹಿಡ್ಕೊಂಡು ಎಲ್ಲ ನೋಡಿರಿ ತೋರಿಸ್ತೀನಿ ತಡ್ರಿ. ಈಗ ಬಾತ್ರೂಮ್ ನೋಡಿರಿ, ಇದು ಬಾತ್ರೂಮ್ ನೋಡಿ ಸಖತ್ತಾಗಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಾರ, ಎಷ್ಟು ಕ್ಲೀನಾಗೈತೆ ಅಂದರೆ ನೋಡಿರಿ. ಇವಾಗ ನಾವು ನೀರು ಹಾಕಿದ ಕೂಡಲೇ ಅಷ್ಟು ನೀಟಾಗಿ ಹೋಗ್ಬಿಡ್ತೈತಿ, ಅಷ್ಟೊಂದು ಚೆನ್ನಾಗೈತಿ ನೋಡಿರಿ. ಮಂತ್ರಾಲಯ ಬಂದ ಕೂಡಲೇ ನಾವು ನಮ್ಮ ಟ್ರೈನ್ ಇಳ್ಕೊಂಡ್ಬಿಟ್ಟು ಆ ಕಡೆ ಹೋಗ್ಬೇಕಾಯ್ತು. ಆ ಕಡೆ ಹೋದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಿಲ್ಲ, ಅವರು ಕಾರ್ ತೊಗೊಂಬರ್ತಾಯಿದ್ರು ಪಿಕಪ್ ಮಾಡೋಕೆ. ಅಲ್ಲಿ ತನಕ ನಿಂತ್ಕೊಂಡ್ವಿ. ಕಡೆಗೆ ಅವ್ರು ಬಂದರೆ ನೆಕ್ಸ್ಟ್ ನಾನು ಹೋಗ್ತಾಯಿದ್ದೀನಿ. ನಾಳೆ ನಿಮ್ಗೆ ವಿಡಿಯೋದಲ್ಲೇ ಮಂತ್ರಾಲಯ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಮಂತ್ರಾಲಯ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಅಲ್ಲಿ ತನಕ ಎಂಜಾಯ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ನಾಳೆ ಮಂತ್ರಾಲಯದಲ್ಲಿ ಸಿಗೋಣ. ಗುಡ್ ನೈಟ್.